ಇದು ಪ್ರಭಾವಿ ಸಚಿವ ಕುರಿತಾದ ಬಿಗ್ ಬ್ರೇಕಿಂಗ್ ನ್ಯೂಸ್. ಆಗರ್ಭ ಶ್ರೀಮಂತ ರಾಜಕಾರಣಿ ಬ್ಲಾಸ್ಟಿಂಗ್ ಸ್ಟೋರಿ ಇದು. ನಾನು ಹೀರೋ ಆಗ್ಬೇಕಾಗಿತ್ತು, ಆದ್ರೆ ನಿರ್ಮಾಪಕ ಆಗ್ಬಿಟ್ಟೆ. ನಾನು ಹೀರೋ ಆಗಬೇಕಿತ್ತು, ಆದ್ರೆ ನಿರ್ಮಾಪಕ ಆಗ್ಬಿಟ್ಟೆ. ನಾನು ಒಂದು ಕಾಲದಲ್ಲಿ ನಿರ್ಮಾಪಕನಾಗಿದ್ದೆ. ನನ್ನ ಅದೃಷ್ಟ ಸರಿ ಇರಲಿಲ್ಲ, ಸಿನಿಮಾಗಳು ಸ್ವಲ್ಪ ಫ್ಲಾಪ್ ಆಗ್ಬಿಟ್ವು. ನಂತರ ರಾಜಕೀಯಕ್ಕೆ ಬಂದೆ ಅಂತ ಹೇಳಿ ಪ್ರಭಾವಿ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಆ ಸಚಿವರು ಯಾರು ಅಂತ ನೋಡ್ತಾ ಹೋಗೋಣ. ಎಸ್, ಹೀರೋ ಆಗ್ಬೇಕಾಗಿತ್ತು. ಒಂದಿಷ್ಟು ವರ್ಷಗಳ ಹಿಂದೆ ಹೀರೋ ಆಗ್ಬೇಕಾಗಿತ್ತು, ಆದ್ರೆ ಒಂದು ಸಿನಿಮಾದ ನಿರ್ಮಾಪಕ ಆಗ್ಬಿಟ್ಟಿದ್ದೆ ನಾನು. ಸೊ ನಂಗೆ ಈಗ ಅನ್ನಿಸ್ತಾ ಇದೆ, ನಾನು ಹೀರೋ ಆಗಿದ್ರೆ ಬೆಸ್ಟ್ ಆಗಿತ್ತು ಅಂತ ಒಂದು ಸಚಿವರು ಹೇಳ್ಕೊಂಡಿದ್ದಾರೆ. 16ನೇ ಚಲನಚಿತ್ರೋತ್ಸವದಲ್ಲಿ ಮಾತನಾಡಿರುವಂತಹ ಸಚಿವ, ಚಿತ್ರರಂಗದಲ್ಲಿನಂತಹ ಅನುಭವವನ್ನ ಹಂಚಿಕೊಂಡಿರುವಂತಹ ಮಂತ್ರಿ, ಆ ಮಂತ್ರಿ ಬೇರಾರೂ ಅಲ್ಲ, ಸಚಿವ ಸಂತೋಷ್ ಲಾಡ್. ಸದ್ಯದ ಚಿತ್ರರಂಗದ ಸ್ಥಿತಿಗತಿ ಬಗ್ಗೆ ಮಾತನಾಡಿರುವಂತಹ ಲಾಡ್, ನಾನು ಈ ಹಿಂದೆ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದೆ, ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿರ್ಲಿಲ್ಲ. ನನ್ನ ಸಿನಿಮಾಗಳು ಫ್ಲಾಪ್ ಆಗ್ಬಿಟ್ವು. ಹಾಕಿದ ಹಣವೂ ವಾಪಸ್ ಬಂದಿಲ್ಲ ಅಂತ ಲಾಡ್ ಹೇಳಿದ್ದಾರೆ. ಪೈರಸಿಯಿಂದಾಗಿ ಸಿನಿಮಾಗಳ ಹೊಡೆತ ತಿಂತಾ ಇದೆ. ನಾನು ನಿರ್ಮಾಪಕ ಆಗುವ ಬದಲು ಹೀರೋ ಆಗಬೇಕಾಗಿತ್ತು, ಆಗ ಎಲ್ಲ ಸರಿ ಹೋಗ್ತಿತ್ತು ಅಂತ ತಮಾಷೆಯ ಮಾತನ್ನ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಎಸ್, ಸಂತೋಷ್ ಲಾಡ್ ಅವರು ಎಲ್ಲಾ ಕಡೆಗೂ ಕೂಡ ಗುರುತಿಸಿಕೊಂಡವರು. ಹಾಗೆ ಮೋದಿ ಸರ್ಕಾರವನ್ನ ತಿವಿಯೋದ್ರಲ್ಲಿ ನಂಬರ್ 1 ಸ್ಥಾನ ಸಂತೋಷ್ ಲಾಡ್ ಅವರಿಗೆ. ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ ಅವರು. ಯಾವುದೋ ಊಹಾಪೋಹಗಳನ್ನ ಇಟ್ಕೊಂಡು ಮಾತನಾಡುವಂತಹ ವ್ಯಕ್ತಿಯೇ ಅಲ್ಲ. ಎಲ್ಲಿ ಯಾರ್ಯಾವ ನಮ್ಮ ಬಜೆಟ್ ಅನ್ನ ನೀವು ಬೈತಿದ್ದೀರಾ, ಹಾಗಾದ್ರೆ ಡೆಲ್ಲಿಯಲ್ಲಿ ಕೊಟ್ಟಿರುವಂತಹ ಬಜೆಟ್ ಯಾವುದು, ನೀವು ಕೊಟ್ಟಿರುವಂತಹ ಬಜೆಟ್ ಏನು ಅಂತ ಮುಖಕ್ಕೆ ಹೊಡೆದಂಗೆ ಮಾತನಾಡುವಂತಹ ವ್ಯಕ್ತಿ ಸಂತೋಷ್ ಲಾಡ್ ಅವರು. ಸೊ ಅವರು ಚಿತ್ರರಂಗದಲ್ಲಿರುವಂತಹ ತಮಗಾಗಿರುವಂತಹ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ನಾನು ನಿರ್ಮಾಣ ಮಾಡಿದ್ದೆ, ದುಡ್ಡು ಹಾಕಿದ್ದೆ, ನಿರ್ಮಾಪಕನಾಗಿದ್ದೆ, ಈ ಹಿಂದೆ ಸಿನಿಮಾಗಳನ್ನ ನಿರ್ಮಾಣ ಮಾಡುವಂತಹ ಕೆಲಸಗಳನ್ನ ಮಾಡಿದ್ದೆ, ಆದ್ರೆ ನನ್ನ ಅದೃಷ್ಟ ಅಲ್ಲಿ ಚೆನ್ನಾಗಿರ್ಲಿಲ್ಲ. ಕೆಲವೊಬ್ರಿಗೆ ಹಾಗೆ ಯಾವ ದಾರಿ ಹಿಡಿಬೇಕು ಅಂತ ಗೊತ್ತಾಗಲ್ಲ. ಯಾವುದೋ ಒಂದು ದಾರಿ ಸಿಕ್ಬಿಡ್ತು ಅಂತಂದ್ರೆ ಅದ್ರಲ್ಲಿ ಸಕ್ಸಸ್ಸೇ ಕಾಣಬೇಕು ಅಂತಿಲ್ಲ. ಬೇರೆ ದಾರಿಯನ್ನ ಹುಡುಕಿ, ಈ ದಾರಿಗಿಂತ ಸಕ್ಸಸ್ ಆ ದಾರಿಯಲ್ಲಿ ಜಾಸ್ತಿ ಇರಬಹುದು. ಸೊ ಹಾಗೆ ಸಂತೋಷ್ ಲಾಡ್ ಅವರು, ನನ್ನ ಅದೃಷ್ಟ ಅಲ್ಲಿ ಕೈ ಕೊಡ್ತು, ಸಿನಿಮಾ ಫ್ಲಾಪ್ ಆಗೋಯ್ತು. ತಮಾಷೆಗೆ ಒಂದು ಮಾತಾಡ್ತಾರೆ ಏನು ಅಂತಂದ್ರೆ, ನಾನು ನಿರ್ಮಾಣ ಮಾಡುವ ಬದಲು, ನಾನು ನಿರ್ಮಾಪಕನಾಗುವ ಬದಲು ಹೀರೋ ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ತಮಾಷೆಯ ಮಾತನಾಡಿದ್ದಾರೆ. ಹಾಗೆ ಪೈರಸಿಯಿಂದಾಗಿ ಸಿನಿಮಾಗಳು ಹೊಡೆತ ತಿಂತಾ ಇದೆ, ಹಾಗ ಆಗಬಾರ್ದು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಎಸ್, ಈಗ ನಾವು ನೋಡ್ಬೇಕಾಗಿತ್ತು ಸಂತೋಷ್ ಲಾಡ್ ಅವರು ಹೀರೋ ಆಗಿದ್ರೆ ಯಾವ ಸಿನಿಮಾ ತೆಗಿತಿದ್ರು, ಹೇಗೆ ಹೀರೋ ಆಗ್ತಿದ್ರು ಅಂತ. ಯಾಕಂತಂದ್ರೆ ರಾಜಕೀಯದಲ್ಲಿ ಅವರು ತುಂಬಾನೇ ಹೆಸರು ಗಳಿಸಿರುವಂತಹ ಮಂತ್ರಿ, ಆದರೆ ತಮ್ಮ ಖಡಕ್ ಉತ್ತರದಿಂದ ಎದುರುಗಿದ್ದವರ ವಿಚಾರವನ್ನ ಮಾತನಾಡ್ತಾರೆ. ಉದಾಹರಣೆಗೆ ಮೋದಿಯವರ ವಿಚಾರವನ್ನು ಕೂಡ ಸಂತೋಷ್ ಲಾಡ್ ಬಿಟ್ಟಿದ್ದು ಕಾಣಿಸೋದಿಲ್ಲ. ಮುಖಕ್ಕೆ ಹೊಡೆದ ಹಾಗೆ ಉತ್ತರವನ್ನ ಕೊಡ್ತಾರೆ, ಅದು ಕೂಡ ದಾಖಲೆಯ ಸಮೇತ, ಅಂಕಿಅಂಶಗಳ ಸಮೇತ. ಅವ್ರ ಹತ್ರ ಮಾತಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ವಿರೋಧ ಪಕ್ಷದವರು ಭಯ ಬೀಳ್ತಾರೆ. ಯಾಕಂತಂದ್ರೆ ಅಂಕಿಅಂಶಗಳ ಸಮೇತ ಬರ್ತಾರೆ ಸಂತೋಷ್ ಲಾಡ್ ಅಂತ ಹೇಳಿ. ಸೊ ಅವರು 16ನೇ ಚಲನಚಿತ್ರೋತ್ಸವದಲ್ಲಿ ಮಾತನಾಡಿದ್ದಾರೆ. ಪೈರಸಿಗಳಿಂದ ಸಿನಿಮಾಗಳು ಹೊಡೆತ ತಿಂತಾ ಇದೆ, ದಯವಿಟ್ಟು ಅದರ ಬಗ್ಗೆ ಗಮನವನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಈಗ ಹೀರೋ ಆಗಿ ಅಭಿನಯವನ್ನ ಮಾಡಬೇಕಾಗಿತ್ತು ಸಂತೋಷ್ ಲಾಡ್ ಅವರು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾವ ಚಿತ್ರವನ್ನ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ನಮ್ಮ ಜನಸಾಮಾನ್ಯರು ಕೂಡ, ನಮ್ಮ ವೀಕ್ಷಕರು ಕೂಡ ಕಾಯ್ತಿದ್ರು.